ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಇದೆ ಡಿಸೆಂಬರ್ 12ನೇ ತಾರೀಕು ಡಿ ಬಾಸ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ಅಭಿಮಾನಿಯಾಗಿ ನಿಮಗೆ ಎಷ್ಟು ಖುಷಿ ಇದೆ ಸರ್? ನಮಗಂತೂ ಆದಮೇಲೆ ನಮಗಂತೂ ಅವರು ಜೈಲಿಗೆ ಹೋಗಿದಾರಲ್ಲ, ಜೈಲಿಂದ ಇನ್ನೂ ಬಂದ ಮೇಲೆ ಇನ್ನೂ ಎಲ್ಲರಿಗಿನ್ನ ಕ್ರೇಜ್ ಜಾಸ್ತಿ ಡಿ ಬಾಸ್ಗೆ ಆಗುತ್ತೆ ಸರ್. ಯಾಕೆಂದರೆ ನಂಬರ್ 1 ಟಾಪ್ 1 ಡಿ ಬಾಸ್ ಇರೋದು ಇವಾಗ. ಈಗ ಅವರು ಫಿಲಮ್ ರಿಲೀಸ್ ಆಯಿತು ಅಂತಂದರೆ ಫಸ್ಟು ಎಲ್ಲ ಶೋನು ನಾವೇ ಹೋಗಿ ನೋಡ್ತೀವಿ. ನಾನು ಇಲ್ಲ ಅಂತೆಲ್ಲ, ಎಲ್ಲ ಇಡೀ ಕರ್ನಾಟಕ ಜನತೆಯೇ ಹೋಗಿ ನೋಡುತ್ತೆ ಇಲ್ಲಿ ಡಿ ಬಾಸ್ಗೆ. ತುಂಬ ಕ್ರೇಜ್ ಇದೆ, ನಮಗೂ ತುಂಬ ಖುಷಿ ಇದೆ. ಅವರು ಬಿಗ್ ಬಾಸು ಆದಷ್ಟು ಬೇಗ ಆಚೆಗೆ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಅಷ್ಟೇ ಸರ್. ಎಷ್ಟು ಖುಷಿ ಇದೆ ಅಂತಂದರೆ ಕಾಟೇರ ಆದ್ರ ಮೇಲೆ ಬರ್ತಾ ಇದೆ ಡೆವಿಲ್ ಸರ್. ಕಾಟೇರ ಆದಮೇಲೆ ಬರ್ತಾ ಇದೆ, ನಮಗೂ ತುಂಬ ಭಾಳ ಖುಷಿ ಇದೆ. ನಾವು ಬರಲಿ ಅಂತ ಎಷ್ಟು ಕಾಯ್ತಾ ಇದ್ದೋ, ಬಟ್ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆದ್ಮೇಲೆ ನಮಗೂ ಖುಷಿ ಇದೆ. ನಾವು ಫಸ್ಟ್ ಶೋಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನೇ ಆಗಲಿ, ಅದೆಷ್ಟೇ ಟಿಕೆಟ್ ಆದ್ರೂ ಫಸ್ಟ್ ಶೋಗೆ ಹೋಗಿ ನೋಡ್ತೀವಿ. ಪ್ರತಿಯೊಬ್ಬರು ಕೂಡ ಎಷ್ಟೇ ಟಿಕೆಟ್ ಆದರೂ ನಾವು ನೋಡ್ತೀವಿ, ಸಿನಿಮಾ ನೋಡ್ತೀವಿ ಅಂತ ಹೇಳ್ತಾರೆ. ಬಟ್ ಅಭಿಮಾನಿಗಳೆಲ್ಲ ಒಂದು ಬೇಜಾರು ಏನಂದರೆ ನಮ್ಮ ಜೊತೆ ಇರಲಿಲ್ಲ, ಈ ಸಮಯದಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಸರ್. ಏನು ಮಾಡ್ತೀರಾ, ಬಟ್ ಈ ಕಾಂಟ್ರವರ್ಸಿಗಳೆಲ್ಲ ಜಾಸ್ತಿ ಆಗ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಈಗ ಅವರೇ ಏನೋ ಒಂದು ಮಾಡಿದರೆ ಇನ್ನೊಂದು ಏನೋ ಒಂದು ಹೇಳೋದು ಬೇರೆಯವರು. ಈಗ ಇನ್ನೊಂದು ನ್ಯೂಸ್ ಅವರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಮತ್ತೊಂದು ಮಾಡ್ತಾನೆ ಅವ್ರು ಮಾಡ್ದಿರೋ ತಪ್ಪುಗಳನ್ನು ಅವ್ರ ಮೇಲೆ ಆಗ್ತಿದ್ದಾರೆ. ಈಗ ಇದು ನಡೀತಾ ಇದೆ. ಏನು ಮಾಡೋಕ್ಕಾಗಲ್ಲ, ಕಾಂಟ್ರವರ್ಸಿ ಜಾಸ್ತಿ ಆಗಿಬಿಟ್ಟೈತೆ. ಅವ್ರದ್ದು ನಮ್ಮ ಡಿ ಬಾಸ್ ಮೇಲೆ ಜಾಸ್ತಿ ಏಟರ್ಸ್ಗಳು ಜಾಸ್ತಿ ಇದ್ದಾರೆ. ಈಗ ಏನು ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ಬರಲಿ, ದೇವ್ರನ್ನು ಎಲ್ಲರಿಗೂ ತೋರಿಸ್ತಾನೆ. ಅವ್ರು ಒಳ್ಳೆಯದೇ ಮಾಡಿದ್ದಾರೆ, ಯಾರಿಗೂ ಕೆಟ್ಟದಂತೂ ಮಾಡಿಲ್ಲ. ಆಚೆ ಬಂದೇ ಬರ್ತಾರೆ. ಜೈ ಡಿ ಬಾಸ್. ಪ್ರಮೋಷನ್ ವಿಚಾರ ಎಲ್ಲ ಅಭಿಮಾನಿಗಳೇ ವಹಿಸ್ಕೊಂಡಿದ್ದಾರೆ. ಯಾಕಂದರೆ ಒಂದು ಆಟೋ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅವರವರ ಇದ್ರ ಮೇಲೆಲ್ಲ ಹಾಕ್ಕೊಂಡು ಮೆರೆಸ್ತಾ ಇದ್ದಾರೆ, ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಸರ್. ಅದು ಕ್ರೇಜು ಸರ್ ನಮ್ಮದು ಡಿ ಬಾಸ್ದು. ಆ ಕ್ರೇಜ್ ಇಲ್ಲ ಅಂದರೆ ಹೆಂಗಾಗುತ್ತೆ ಹೇಳ್ರಿ? ಅಷ್ಟು ಕ್ರೇಜ್ ಐತೆ ಅಂದಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಈಗ ನಮ್ಮ ಆಟೋ ಮೇಲೆ ಹಾಕಂತ ಇದ್ದೀವಿ, ನಮ್ಮ ಕಾರ್ ಮೇಲೆ ಹಾಕಂತ ಇದ್ದೀವಿ, ನಮ್ಮ ಡಿ ಬಾಸ್ನ ಇನ್ನೊಂದು ಮಾಡ್ತಾ ಇದ್ದೀವಿ ಅಂದರೆ ಅದು ನಮ್ಮದು ಎಷ್ಟು ಅಭಿಮಾನ ಮತ್ತು ನಮ್ಮದು ಎಷ್ಟು ಕ್ರೇಜ್ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಲಿ ಜನಕ್ಕೆ. ನಮ್ಮ ಡಿ ಬಾಸ್ ಹುರ್ಕೊಂಡವ್ರ ಮುಂದೆ ನಾವು ಹಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ಸರ್. ಟಿಕೆಟ್ ಪ್ರೈಸ್ ಎಷ್ಟೇ ಇರಲಿ ಹೋಗಿ ನೋಡ್ತೀವಿ ಸರ್. ಅದು ಎಷ್ಟೇ ಆಗಲಿ, ಟಿಕೆಟ್ ಪ್ರೈಸ್ 5,000 ಹೋದ್ರೂ ಹೋಗಿ ನೋಡ್ತೀವಿ. ಬಟ್ ನಾವು ಫಸ್ಟ್ ಶೋ ನೋಡ್ಬೇಕು ಸರ್ ಡಿ ಬಾಸ್. ನಿಮ್ಮ ಅಭಿಮಾನಿಗಳಿಗೆ ಅವರಿಗೆಲ್ಲ ಹೇಳೋದಾದ್ರೆ ಅಂದರೆ ಡಿ ಬಾಸ್ ಅಭಿಮಾನಿಗಳಿಗೆ ಏನಾದರೂ ಹೇಳೋದಾದರೆ ಏನು ಹೇಳ್ತೀರಾ? ಯಾಕಂದರೆ ಸಿನಿಮಾ ರಿಲೀಸ್ ಟೈಮಲ್ಲಿ ಒಂದಿಷ್ಟು ಗಲಾಟೆ ಆಗಿರ್ಬೋದು, ಈ ಥರದ್ದೆಲ್ಲ ಒಂದಿಷ್ಟು ಆಗ್ತಾನೆ ಇರುತ್ತೆ. ಇಲ್ಲ ಸರ್, ಹೇಳ್ತೀನಿ, ಯಾರು ಜಗಳ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಕುಡಿದು ಲಾರಿಗೆ ಇದು ಹೋಗ್ರಿ, ನೋಡ್ರಿ, ಬೇಡ ಅಂತ ಹೇಳಿಲ್ಲ. ಫಿಲಮ್ ಸಿಕ್ಕಿಲ್ಲ ಅಂದರೆ ಇವತ್ತು ಸಿಕ್ಕಿಲ್ಲ ಅಂದರೆ ನಾಳೆ ಅದು ಸಿಗುತ್ತೆ ನೋಡೋಕ್ಕೆ. ಯಾಕೆಂದರೆ ಫಸ್ಟ್ ಡೇಲೇ ನೋಡೋಕ್ಕಾಗಲ್ಲ ನೋಡ್ತೀವಿ ಅಂತ ಹೇಳ್ಬೋದು. ಬಟ್ ಟಿಕೆಟ್ ಸಿಗದು ಇರ್ಬೋದು, ಇನ್ನೊಂದು ಮಗ್ದೊಂದು ಆಗ್ಬೋದು, ಏನಾದರೂ ಹೇಳೋಕ್ಕಾಗಲ್ಲ. ಇವತ್ತು ನಾಳೆ ಸಿಗುತ್ತೆ ಟಿಕೆಟು. ಆರಾಮಾಗಿ ಹೋಗಿ ಆ ಥಿಯೇಟರ್ ಮುಂದೆ ಜಗಳ ಏನು ಮಾಡ್ದಂಗೆ ಆರಾಮಾಗಿ ನೋಡ್ಕೊಂಡು ಆರಾಮಾಗಿ ಬನ್ನಿ ಅಂತ ಹೇಳ್ತೀನಿ. ಸಿನಿಮಾ ಟೀಮ್ ಎಲ್ಲ ಒಂದು ಇಂಟರ್ವ್ಯೂಲ್ಲಿ ಹೀಗೆ ಮಾತಾಡ್ತಾ ಇದ್ರು, ರವಿಲಲ್ಲಿ ಜಾಸ್ತಿ ಜನ ಬಂದಾಗ ಈ RCB ವಿಜಯೋತ್ಸವ ನಡೆದಾಗ ಕಾಲು ತುಳಿದೆಲ್ಲ ಇದೆಲ್ಲ, ಆ ಥರ ಆಗೋಸೋ ಚಾನ್ಸಸ್ ಇದೆ. ಅಷ್ಟು ಅಬ್ಬರ ಇರಬಹುದು ಅಂತೆಲ್ಲ ಒಂದಿಷ್ಟು ಇರ್ಬೋದು ಸರ್. ಅದನ್ನು ಹೇಳೋಕ್ಕಾಗಲ್ಲ. ಏಕೆಂದರೆ ಈಗ ಏನು ಜನ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಫಸ್ಟ್ ಹೋಗಿ ನೋಡಲೇಬೇಕು ಅಂದ್ಬಿಟ್ಟು ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ, ಎಲ್ಲರೂ ಬಂದೇ ಬರ್ತಾರೆ. ಜನಸಂಖ್ಯೆ ಜಾಸ್ತಿ ಕೂಡ್ತಾರೆ ಬಂದ್ಬಿಟ್ಟು. ಬಟ್ ಕಾಲು ಕೈ ತುಳಿದು ಆಗ್ಬೋದು, ಬಟ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಬಟ್ ಯಾಕೆಂದರೆ ಇವತ್ತೆಲ್ಲ ನಾಳೆ ನೋಡ್ಬೋದು. ಬೇಕಾದ್ರೆ ಪ್ರಾಣ ಹೋಯ್ತು ಅಂದರೆ ಮತ್ತೆ ಇದು ಮಾಡೋಕ್ಕಾಗಲ್ಲ. ಇನ್ನೊಂದ್ಸಲಿ ಮತ್ತೆ ಮರಳಿ ಬರೋಲ್ಲ ಪ್ರಾಣ ಹೋಯ್ತು ಅಂದರೆ. ಬಟ್ ಈ ಪ್ರಾಣ ಇದ್ದರೆ ಯಾವಾಗ ಬೇಕಾದ್ರೂ ನೋಡ್ಬೋದಲ್ಲ. ಬಟ್ ಒಂದು ದಿವಸ ಲೇಟಾಗಿ ನೋಡಿ ಯೂಸ್ಗಳು ಹೋಗಿ ನೋಡ್ಬೋದು. ಬಟ್ ವಯಸ್ಸಾದವರು ಆಂಟಿದಿರೆಲ್ಲ ಬರ್ತಿದ್ದಾರೆ, ಚಿಕ್ಕ ಮಕ್ಳನ್ನ ಕರ್ಕೊಂಬರೋದು ಇವೆಲ್ಲ ಮಾಡಬಾರ್ದು. ಯಾರನ್ನ ಯೂಸ್ಗಳು ಹೋಗ್ಬಿಟ್ಟು ಫಸ್ಟೇ ಸೆಕೆಂಡೇ ನೋಡ್ತಾರೆ, 3ನೇ ದಿವಸ ನೀವು ಹೋಗ್ಬಿಟ್ಟು ನೋಡಿ, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.